ಇವಾಗ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು KRS ಡ್ಯಾಮಿಂದ 10 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸಲ್ಲಿದೆ. KRS ಡ್ಯಾಮ್ ನೋಡಬೇಕಾದ್ರೆ ನೀವು ಅಲ್ಲಿ ಬಂದಾಗ ಇದನ್ನು ಕೂಡ ತಪ್ಪದೆ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಬಂದರೆ ಕಾರ್ ಪಾರ್ಕಿಂಗ್ ಫ್ರೀ ಇದೆ, ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಇಡೋಕ್ಕೂ ಫ್ರೀ ಇದೆ. ಸೊ ದೇವಸ್ಥಾನ ಕೃಷ್ಣರಾಜ ಸಾಗರ ಅಲ್ಲ, ಇವಾಗ ದಸರಾ ನಡೀತಾ ಇರೋದ್ರಿಂದ ಜನಸಾಗರ ಆಗಿದೆ. ಜನ ಜಾಸ್ತಿ ಇದ್ದಾರೆ, ಓವರ್ ಕ್ರೌಡೆಡ್ ಆಗಿದೆ. ಮಾಮೂಲಿ ದಿನಗಳಲ್ಲಿ ಬಂದರೆ ಫುಲ್ ಖಾಲಿಯಾಗಿರುತ್ತೆ. ಬಟ್ ಒಳಗೆ ಕ್ಯಾಮ್ರಾ ಫೋಟೋ ಏನು ಅಲೋ ಮಾಡೋದಿಲ್ಲ, ಏನೇ ಇದ್ರೂ ಹೊರಗಡೆ ಅಷ್ಟೇ. ಅಲ್ಲಿ ನೋಡಿ ಅದು ಇದು ಹಂಪಿಲಿರೋ ಥರ ಹಂಪಿಯಲ್ಲಿರೋ ಕಲ್ಲಿನ ರಥ, ಇಲ್ಲೂ ಕೂಡ ಕಲ್ಲಿನ ರಥ ಮಾಡಿದ್ದಾರೆ. ಹಂಪಿಯಲ್ಲಿ ಅಷ್ಟೇ ಅಲ್ಲ, ಇಲ್ಲೂ ಇದೆ. ಸೊ ಹಂಪಿಲಿ ಯಾರು ಹೋಗೋಕ್ಕಾಗೋದಿಲ್ಲ, ಅವ್ರು ಬಂದು ಇಲ್ಲಿ ನೋಡ್ಬೋದು. ಆಮೇಲೆ ಬಂದು ಆರಾಮಾಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಾದ್ಮೇಲೆ ನಾವು ಹೋಗಿದ್ದು KRS ಲೈಟಿಂಗ್ಸ್ ನೋಡೋದಕ್ಕೆ ಅಂತ. ಮೈಸೂರು ದಸರಾ ಲೈಟಿಂಗ್ಸ್ ಜೊತೆ KRS ಅಲ್ಲೂ ಕೂಡ ತುಂಬ ಚೆನ್ನಾಗಿ ಸಲ ಲೈಟಿಂಗ್ಸ್ ಮಾಡಿದರು. ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೆಕ್ಸ್ಟ್ ಇಯರ್ ದಸರಾ ಮುಗಿಸ್ಕೊಂಡು ನೀವು ಇದೆಲ್ಲನೂ ಕೂಡ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬ್ಯಾಕ್ ವಾಟರ್ ಮತ್ತು KRS ಲೈಟ್ ಶೋನು ನೋಡ್ಬೋದು. ಬಟ್ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ, ಜನ ಅತಿಯಾಗಿ ಬರ್ತಾರೆ. ದಸರಾ ಟೈಮಲ್ಲಿ ಸ್ವಲ್ಪ ರಶ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಅದಲ್ಲದೆ KRS ಅಲ್ಲಿ ನೈಟ್ ಟೈಮಲ್ಲಿ ಫೌಂಟೇನ್ ಮ್ಯೂಸಿಕ್ ಡ್ಯಾನ್ಸ್ ಅಂತ ನೀರಿಂದ ಆ ಹಾಡಿನ ಮ್ಯೂಸಿಕ್ಗೆ ನೀರಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ. ಅದು ಕೂಡ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೀವು ನೋಡ್ಬೋದು. ಸೊ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಅಂದರೆ ಒಂದ್ಸಲ ದಸರಾ ಟೈಮಲ್ಲಿ ಆರಾಮಾಗಿ ನೋಡ್ಬೋದು.